ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ದೇವಿಯ ರಹಸ್ಯ ಕಥೆ ಬಗ್ಗೆ ತಿಳ್ಕೊಳ್ಳೋಣ. ಈ ಕಥೆ ಕೇಳೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಿರಿ, ಸಂಪತ್ತು, ಐಶ್ವರ್ಯ ಎಲ್ಲ ನೆಲೆಸತ್ತಂತೆ. ಕತೆ ಶುರು ಮಾಡೋಣ. ಪ್ರಾಚೀನ ಕಾಲದಲ್ಲಿ ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕಾಗಿ ಮಂದರ ಪರ್ವತವನ್ನು ಮಥನದ ಕಂಬವನ್ನಾಗಿ ಮಾಡಿ ವಾಸುಕಿಯ ನಾಗನನ್ನು ಹಗ್ಗವನ್ನಾಗಿ ಬಳಸಿರ್ತಾರೆ. ದೇವತೆಗಳು ಒಂದು ಬದಿಯಲ್ಲಿ, ಅಸುರರು ಇನ್ನೊಂದು ಬದಿಯಲ್ಲಿ ಹಿಡಿದು ಮಥನ ಪ್ರಾರಂಭಿಸಿದ್ರು. ಸಮುದ್ರ ಮಥನದಿಂದ ಅನೇಕ ಅಮೂಲ್ಯವಾದ ವಸ್ತುಗಳು ಹೊರಬಂದವು. ಕಾಮಧೇನು, ಐರಾವತ, ಪಾರಿಜಾತ ವೃಕ್ಷ, ಹಾಲಾಹಲ ವಿಷ ಮತ್ತು ಇನ್ನೂ ಅನೇಕ ಅಮೃತ ಸಂಪ್ರದಾಯಗಳು. ಕೊನೆಗೆ ಸಮುದ್ರದ ಆಳದಿಂದ ಅದ್ಭುತ ಕಂಠಹಾರದೊಂದಿಗೆ ಸುಂದರ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷರಾಗ್ತಾರೆ. ಅವರ ಸೌಂದರ್ಯದಿಂದ ಸಮಸ್ತ ಲೋಕವೇ ಪ್ರಭೆಯೊಂದಿಗೆ ಕಂಗೊಳಿಸ್ತಾ ಇರುತ್ತೆ. ಎಲ್ಲರೂ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಿದ್ರು. ದೇವತೆಗಳು, ಅಸುರರು ಆಕೆಯನ್ನು ತಮ್ಮ ಪಾಲಿಗೆ ಪಡೆಯಲು ಹೆಚ್ಚು ಬಯಕೆಗಳನ್ನು ಮಾಡ್ಕೊತಾರೆ. ಆದರೆ ಲಕ್ಷ್ಮೀ ದೇವಿಯ ಮನಸ್ಸು ಧರ್ಮನಿಷ್ಠನಾದ, ಸಮಸ್ತ ಲೋಕಕ್ಕೆ ಶ್ರೇಯೋಭಿಲಾಷೆಯೂ ಆಗಿರುವ ಪರಮೇಶ್ವರನಾದ ವಿಷ್ಣುವಿನ ಕಡೆ ಸೆಳೆಯುತ್ತೆ. ಅವಳು ಶ್ರೀಮನ್ನಾರಾಯಣನ ಪಾದಕಮಲಗಳನ್ನು ಆರಿಸಿಕೊಂಡು ಸದಾಕಾಲ ಅಲ್ಲಿ ನೆಲೆಸಿದ್ರು. ಅದರಿಂದ ವಿಷ್ಣುವಿಗೆ ಶ್ರೀಪತಿ, ಶ್ರೀನಿವಾಸ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಬಂದವು. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ದೇವತೆಗಳು ಜಯವನ್ನು ಪಡೆದು ಲೋಕದಲ್ಲಿ ಸಂಪತ್ತು, ಐಶ್ವರ್ಯ ಮತ್ತು ಧನಲಾಭವನ್ನು ಪಡೆದುಕೊಂಡ್ರು. ಈ ಕಥೆಯ ಸಂದೇಶ ಏನು ಅಂದರೆ, ಶ್ರೀ ಲಕ್ಷ್ಮೀ ದೇವಿ ಅನುಗ್ರಹವಿಲ್ಲದೆ ಯಾರಿಗೂ ಸಂಪತ್ತು, ಸಂತೋಷ, ಶಾಂತಿ ಸಿಗೋದಿಲ್ಲ. ಅವಳು ನೆಲೆಸಿರೋ ಕಡೆಯಲ್ಲಿ ಸದಾ ಐಶ್ವರ್ಯ, ಧರ್ಮ, ಭಕ್ತಿ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.